ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ರಾಯಲ್ ಎನ್ಫೀಲ್ಡ್ ಮತ್ತು ಫ್ಲಿಪ್ಕಾರ್ಟ್ ಲಾಜಿಸ್ಟಿಕ್ಸ್ನಲ್ಲಿ ಹೈರಿಂಗ್ ಆಗ್ತಾ ಇದೆ. ಈವನ್ ಇದಕ್ಕೆ ಫ್ರೆಷರ್ಸು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇನ್ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಂಡ್ವರೆಗೂ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಜಾಬ್ನ ಓವರ್ವ್ಯೂನ ನೋಡ್ತೋಗೋಣ. ಕಂಪ್ನೀಸ್ ಬಂದು ರಾಯಲ್ ಎನ್ಫೀಲ್ಡು ಹಾಗೆ ಫ್ಲಿಪ್ಕಾರ್ಟ್ ಲಾಜಿಸ್ಟಿಕ್ಸ್ ಪ್ರೈವೇಟ್ ಲಿಮಿಟೆಡ್ ಆಗಿರುತ್ತೆ. ಜಾಬ್ನ ಟೈಪ್ ಬಂದು ಫ್ರೆಷರ್ಸ್ ಜಾಬು, ಡೈರೆಕ್ಟ್ ಜಾಯ್ನಿಂಗ್ ಆಗ್ತಿದೆ, ಹಾಗೆ ವಾಕ್ ಇನ್ ಇಂಟರ್ವ್ಯೂ ಇರುತ್ತೆ ಇದು ಅಂತಲೇ ಹೇಳ್ಬೋದು. ಇನ್ನು ಜಾಬ್ನ ಲೊಕೇಶನ್ ಬಂದು ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಬೆಂಗಳೂರಿನ ಲೊಕೇಶನಲ್ಲೇ ವರ್ಕ್ ಇರ್ತಕ್ಕಂಥದ್ದು. ವೇಕೆನ್ಸೀಸ್ ಬಂದು ಟೋಟಲ್ಲು 100 ಓಪನಿಂಗ್ಸ್ ಇದೆ. ಇನ್ನು ಓಪನ್ ಪೊಸಿಷನ್ಸ್ ನೋಡ್ತಾ ಹೋಗೋದಾದರೆ ಹೆಲ್ಪರು, ಪ್ಯಾಕಿಂಗ್ ಹಾಗೆ ಪಿಕ್ಕಿಂಗು, ಜೊತೆಗೆ QR ಕೋಡ್ ಸ್ಕ್ಯಾನಿಂಗು, ಹಾಗೆ ಸ್ಟೋರ್ ಇನ್ಚಾರ್ಜು, ಕ್ವಾಲಿಟಿ ಚೆಕ್ಕರು, ಪ್ರೊಡಕ್ಷನ್ ಹಾಗೆ ಮೇಂಟೆನೆನ್ಸು, ಸಿಸ್ಟಮ್ ಆಪರೇಟರು, ವೆಲ್ಡರು ಹಾಗೆ ರೋಬೋ ಆಪರೇಟರ್ ಅವ್ರಿಗೆ ಹೈರಿಂಗ್ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ಕ್ವಾಲಿಫಿಕೇಶನ್ ಬಂದು 5th ಇಂದ ಹಿಡಿದು ಅಪ್ ಟು ಎನಿ ಗ್ರಾಜುಯೇಷನ್ ಕ್ಯಾಂಡಿಡೇಟ್ಸು ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಹಾಗೆ ಏಜ್ ಲಿಮಿಟ್ ಬಂದು ಮಿನಿಮಮ್ 18 ವರ್ಷ ಮೇಲ್ಪಟ್ಟಿರಬೇಕಾಗಿರುತ್ತೆ ನೀವು. ಏಜ್ ಲಿಮಿಟ್ನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಮಿನಿಮಮ್ 18 ವರ್ಷ ಮೇಲ್ಪಟ್ಟು ಮ್ಯಾಕ್ಸಿಮಮ್ 40 ವರ್ಷ ಒಳಪಟ್ಟಿದ್ದೀರಾ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಇನ್ನು ಜೆಂಡರ್ಗೆ ಬಂದರೆ ಮೇಲು ಹಾಗೆ ಫೀಮೇಲ್ ಕ್ಯಾಂಡಿಡೇಟ್ಸ್ ಇಬ್ಬರು ಕೂಡ ಅಪ್ಲೈ ಮಾಡ್ಬೋದು. ಇನ್ನು ಎಕ್ಸ್ಪೀರಿಯನ್ಸಿಗೆ ಬಂದರೆ ಯಾವುದೇ ರೀತಿಯಲ್ಲೂ ಕೂಡ ಎಕ್ಸ್ಪೀರಿಯನ್ಸ್ ರಿಕ್ವೈರ್ಡ್ ಇಲ್ಲ. ಫ್ರೆಷರ್ಸು ಫುಲ್ ಎಲಿಜಿಬಿಲಿಟಿ ಇರ್ತೀರಾ ಅಪ್ಲೈ ಮಾಡ್ಬೋದಾಗಿರುತ್ತೆ. ಇದು ಎಲಿಜಿಬಿಲಿಟಿ ಕ್ರೈಟೀರಿಯಾ. ಇನ್ನು ನೆಕ್ಸ್ಟ್ ಸ್ಯಾಲರಿ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಸ್ಯಾಲರಿ ಬಂದು ಇವನ್ ನೀವು ಫ್ರೆಷರ್ಸ್ ಇದ್ದೀರಾ ಅಂತ ಅಂದ್ರೂ ಕೂಡ ಮಂತ್ಲಿ ಸ್ಯಾಲರಿ ನಿಮಗೆ 18,000 ಇಂದ 24,000 ವರೆಗೂ ಕೂಡ ಸಿಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಪರ್ ಮಂತು. ಸ್ಯಾಲರಿ ರೋಲು ಹಾಗೆ ಶಿಫ್ಟ್ ಬೇಸ್ಡ್ ಆಗಿ ಡಿಸೈಡ್ ಆಗುತ್ತೆ. ಓವರ್ ಟೈಮ್ ಇದ್ದರೆ ಎಕ್ಸ್ಟ್ರಾ ಅರ್ನಿಂಗು ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಸ್ಯಾಲರಿಯ ಡೀಟೇಲ್ಸು. ಇದರ ಜೊತೆಗೆ ಎಕ್ಸ್ಟ್ರಾ ಬೆನಿಫಿಟ್ಸು ಹಾಗೆ ಫೆಸಿಲಿಟೀಸ್ ನೋಡೋದಾದರೆ ಈ ಒಂದು ಜಾಬ್ನಲ್ಲಿ ಬೆನಿಫಿಟ್ಸು ತುಂಬಾ ಚೆನ್ನಾಗಿದೆ. ಮೊದಲನೇದು ಬಂದು ನಿಮಗೆ ಫ್ರೀ ರೂಮ್ ಹಾಗೆ ಫುಡ್ಡು ಸಿಗುತ್ತೆ. ಅದರ ಜೊತೆಗೆ ESI ಹಾಗೆ PF ಕೂಡ ಅವೈಲೇಬಲ್ ಇದೆ. ಹಾಗೆ MNC ಲೆವೆಲ್ ವರ್ಕಿಂಗ್ ಎಕ್ಸ್ಪೋಜರ್ ಸಿಗುತ್ತೆ. ಜೊತೆಗೆ ಸೇಫ್ ವರ್ಕಿಂಗ್ ಎನ್ವೈರನ್ಮೆಂಟ್ ಕೂಡ ಇದೆ ಅಂತಲೇ ಹೇಳ್ಬೋದು. ನಿಮಗೆ ರೂಮು ಹಾಗೆ ಫುಡ್ಡು ಫ್ರೀ ಇದ್ದರೆ ಮಂತ್ಲಿ ಎಕ್ಸ್ಪೆನ್ಸು ಕೂಡ ಕಮ್ಮಿ ಆಗುತ್ತೆ. ಸ್ಯಾಲರಿ ಫುಲ್ಲು ಕೂಡ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಬೆನಿಫಿಟ್ಸ್ನ ಡೀಟೇಲ್ಸು. ಇನ್ನು ನೆಕ್ಸ್ಟ್ ವರ್ಕ್ನ ಶಿಫ್ಟು ಹಾಗೆ ಎನ್ವೈರನ್ಮೆಂಟ್ನ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ವರ್ಕ್ನ ಶಿಫ್ಟ್ ಬಂದು ಇದು ಕಂಪ್ಲೀಟ್ ಆಗಿ ಡೇ ಶಿಫ್ಟು ಹಾಗೆ ರೊಟೇಷನಲ್ ಶಿಫ್ಟು ಕೂಡ ಇರುತ್ತೆ. ಅಂತಂದರೆ ಕೆಲವೊಂದ್ಸತಿ ರೊಟೇಷನಲ್ ಶಿಫ್ಟು ಕೂಡ ಬರ್ಬೋದು. ರೊಟೇಷನಲ್ ಶಿಫ್ಟ್ಗೆ ರೆಡಿ ಇದ್ದೀರಾ ಅಂದರೆ ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ. ಶಿಫ್ಟ್ ಡೀಟೇಲ್ಸ್ನ ನಿಮಗೆ ಇಂಟರ್ವ್ಯೂ ಟೈಮ್ನಲ್ಲೇ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಕ್ಸಾಕ್ಟ್ ಶಿಫ್ಟ್ ಡೀಟೇಲ್ಸ್ ನಿಮಗೆ ಇಂಟರ್ವ್ಯೂಲ್ಲಿ ತಿಳ್ಕೊಬೋದಾಗಿರುತ್ತೆ. ಇನ್ನು ವರ್ಕ್ನ ಎನ್ವೈರನ್ಮೆಂಟ್ ನೋಡೋದಾದರೆ ಫ್ಯಾಕ್ಟ್ರಿ ಅಥವಾ ವೇರ್ ಹೌಸ್ ಸೆಟಪ್ ಇರುತ್ತೆ, ಟೀಮ್ ಬೇಸ್ಡ್ ವರ್ಕ್ ಇರುತ್ತೆ, ಹಾಗೆ ಸೇಫ್ಟಿ ರೂಲ್ಸ್ನ ಫಾಲೋ ಮಾಡಬೇಕಾಗಿರುತ್ತೆ ಅಂತಲೇ ಹೇಳ್ಬೋದು. ಬಿಗಿನರ್ಸ್ ಇದ್ದೀರಾ ಅಥವಾ ಫ್ರೆಷರ್ಸ್ ಇದ್ದೀರಾ ಅಂದರೆ ಟ್ರೈನಿಂಗ್ನ ಕೊಡ್ತಾರೆ. ಯಾವುದೇ ರೀತಿಲೂ ಕೂಡ ವೆರಿ ಬೇಡ ನಿಮಗೆ. ಫ್ರೆಷರ್ಸ್ ಇದ್ದರೆ ಇದು ವರ್ಕ್ನ ಶಿಫ್ಟು ಹಾಗೆ ಎನ್ವೈರನ್ಮೆಂಟ್ನ ಡೀಟೇಲ್ಸ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ವಾಕ್ ಇನ್ ಡ್ರೈವ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಇದು ಬಂದು ಕಂಪ್ಲೀಟ್ ಆಗಿ ಆಫ್ಲೈನ್ ಆಗಿರುತ್ತೆ. ಅಂತಂದರೆ ನೀವು ಡೈರೆಕ್ಟ್ ಆಗಿ ಹೋಗಿ ಇಂಟರ್ವ್ಯೂನ ಕೊಡ್ಬೋದಾಗಿರುತ್ತೆ. ಇಂಟರ್ವ್ಯೂನ ಟೈಪ್ ಬಂದರೂ ವಾಕ್ ಇನ್ ಇಂಟರ್ವ್ಯೂ ಆಗಿರುತ್ತೆ. ಡೈರೆಕ್ಟ್ ಜಾಯ್ನಿಂಗ್ ಪಾಸಿಬಿಲಿಟಿ ಇರುತ್ತೆ ಅಂತಲೇ ಹೇಳ್ಬೋದು. ಇಂಟರ್ವ್ಯೂನ ಲೊಕೇಶನ್ನು ಬೆಂಗಳೂರು ಹೆಡ್ ಆಫೀಸ್ ಆಗಿರುತ್ತೆ. ಎಕ್ಸಾಕ್ಟ್ ಅಡ್ರೆಸ್ನ ಇಂಟರ್ವ್ಯೂನ ಕಾಲ್ನಲ್ಲಿ ನೀವು ಕನ್ಫರ್ಮ್ ಮಾಡ್ಕೋಬೋದಾಗಿರುತ್ತೆ. ನಾನು ನಿಮಗೆ ಮುಂದೆ ಇಂಟರ್ವ್ಯೂಗೆ ಯಾವ ರೀತಿ ಕಾಲ್ ಮಾಡಿದ್ದು ಅಂತ ತಿಳಿಸ್ಕೊಡ್ತೀನಿ. ಇದು ಇಂಟರ್ವ್ಯೂನ ಡೀಟೇಲ್ಸು. ಇನ್ನು ನೆಕ್ಸ್ಟ್ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಇಂಟರ್ವ್ಯೂಗೆ ಹೋಗಬೇಕಾದ್ರೆ ನೀವು ಏನೇನು ಡಾಕ್ಯುಮೆಂಟ್ಸ್ನ ಕ್ಯಾರಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಬೆಟರ್ ಇದನ್ನು ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಎಲ್ಲಾದರೂ ನೋಟ್ ಮಾಡ್ಕೊಳ್ಳಿ. ಇದಿಷ್ಟು ಡಾಕ್ಯುಮೆಂಟ್ಸು ಮಸ್ಟ್ ಆ್ಯಂಡ್ ಶುಡ್ ನೀವು ಕ್ಯಾರಿ ಮಾಡಬೇಕಾಗಿರುತ್ತೆ. ಮೊದಲನೇದಾಗಿ ರೆಸ್ಯೂಮ್ನ ಸಿಂಪಲ್ ರೆಸ್ಯೂಮ್ ಸಾಕು. ಯಾವುದೇ ರೀತಿಯಲ್ಲೂ ಕೂಡ ನೀವು ಟೆಕ್ನಿಕಲ್ ಯಾವುದೇ ರೀತಿಯಲ್ಲೂ ಕೂಡ ಬೇಕಾಗಿರೋದಿಲ್ಲ. ಸಿಂಪಲ್ ರೆಸ್ಯೂಮ್ನ ಕ್ಯಾರಿ ಮಾಡಿ. ಅದರ ಜೊತೆಗೆ ಆಧಾರ್ ಕಾರ್ಡ್ ಕಾಪಿ ಬೇಕಾಗಿರುತ್ತೆ. ಆಧಾರ್ ಕಾರ್ಡ್ ಕಾಪಿನ ಕೂಡ ಕ್ಯಾರಿ ಮಾಡಿ. ಹಾಗೆ 2 ಪಾಸ್ಪೋರ್ಟ್ ಸೈಜ್ ಫೋಟೋಸ್ನು ಕೂಡ ಕ್ಯಾರಿ ಮಾಡಿ. ಜೊತೆಗೆ ಕ್ವಾಲಿಫಿಕೇಷನ್ ಪ್ರೂಫು ಕೂಡ ಜೆರಾಕ್ಸ್ ಇದ್ರೂ ಸಾಕು, ನೀವು ಕ್ಯಾರಿ ಮಾಡ್ಬೋದಾಗಿರುತ್ತೆ ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಾಗೆ. ಇದಿಷ್ಟು ಡಾಕ್ಯುಮೆಂಟ್ಸ್ನ ಆದಷ್ಟು ಕ್ಯಾರಿ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟು ಇಂಟರ್ವ್ಯೂನ ಪ್ರೊಸೆಸ್ ನೋಡ್ತಾ ಹೋಗೋಣ. ಅಂತಂದರೆ ಇಂಟರ್ವ್ಯೂ ಯೂಶಲಿ ಯಾವ್ಯಾವ ರೌಂಡಲ್ಲಿ ನಡೆಯುತ್ತೆ ಅಂತ ನೋಡೋದಾದರೆ ಮೊದಲನೇ ರೌಂಡ್ ಒಂದು ಬೇಸಿಕ್ HR ಡಿಸ್ಕಷನ್ ಆಗುತ್ತೆ. ಇದಾದ ನಂತರ ಕ್ವಾಲಿಫಿಕೇಷನ್ ಹಾಗೆ ಏಜ್ ವೆರಿಫಿಕೇಷನ್ ಮಾಡ್ತಾರೆ. ನಂತರ ರೋಲ್ನ ಎಕ್ಸ್ಪ್ಲೇನೇಷನ್ ಮಾಡ್ತಾರೆ. ಇದಾದ ನಂತರ ಇಮಿಡಿಯೇಟ್ ಜಾಯ್ನಿಂಗ್ನ ಕನ್ಫರ್ಮ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಯಾವುದೇ ರೀತಿಯ ಟೆಕ್ನಿಕಲ್ ಟೆಸ್ಟು ಅಥವಾ ಇಂಗ್ಲೀಷ್ ಟೆಸ್ಟು ಏನೂ ಇರೋದಿಲ್ಲ. ಸಿಂಪಲ್ ಇಂಟರ್ವ್ಯೂ ಇರುತ್ತೆ. ನೀವು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದಾಗಿರುತ್ತೆ. ಇನ್ನು ನೆಕ್ಸ್ಟ್ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಅಂತಂದರೆ ಇದು ಬಂದು ಡೈರೆಕ್ಟು HR ನಂಬರ್ ಆಗಿರುತ್ತೆ. ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ನೀವು ಎಕ್ಸಾಕ್ಟ್ ಲೊಕೇಶನ್ನ ತಿಳ್ಕೊಂಡು ಇಂಟರ್ವ್ಯೂಗೆ ಹೋಗ್ಬೋದಾಗಿರುತ್ತೆ. ಇವೆರಡು ನಂಬರ್ನ ಬೆಟರ್ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ಎಲ್ಲಾದರೂ ನೋಟ್ ಮಾಡ್ಕೊಳ್ಳಿ. ಕಾಲ್ ಮಾಡಿದಾಗ ನೀವು ಜಾಬ್ ಡೀಟೇಲ್ಸ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಹಾಗೆ ಇಂಟರ್ವ್ಯೂ ಟೈಮ್ನ ಕೂಡ ಕೇಳಿ. ಜೊತೆಗೆ ಲೊಕೇಶನ್ನ ಕ್ಲಾರಿಟಿಯಾಗಿ ತಗೋಬೋದಾಗಿರುತ್ತೆ. ಇದಿಷ್ಟು ಕಾಂಟ್ಯಾಕ್ಟ್ನ ಡೀಟೇಲ್ಸು. ನೆಕ್ಸ್ಟ್ ಕೆರಿಯರ್ ಗ್ರೋತ್ನ ನೋಡ್ತಾ ಹೋಗೋಣ. ಅಂತಂದರೆ ಈ ಒಂದು ಜಾಬ್ ಸ್ಟಾರ್ಟ್ ಆದಮೇಲೆ ನಿಮಗೆ ಫ್ಯೂಚರ್ ಗ್ರೋತ್ ಯಾವ ರೀತಿ ಇದೆ ಅಂತ ನೋಡೋದಾದರೆ ನೀವು ಹೆಲ್ಪರಿಂದ ಸ್ಟಾರ್ಟ್ ಮಾಡಿದ್ದೀರ ಅಂದರೆ ಸೀನಿಯರ್ ಹೆಲ್ಪರ್, ಹಾಗೆ ಆಪರೇಟರಿಂದ ಟೀಮ್ ಲೀಡರ್, ಕ್ವಾಲಿಟಿ ಚೆಕ್ಕರಿಂದ ಸೂಪರ್ವೈಸರ್ ಅಂತ ಕೂಡ ನಿಮಗೆ ಪ್ರಮೋಷನ್ ಸಿಗ್ತಾ ಹೋಗುತ್ತೆ. ಅದು ಕೂಡ ವಿತಿನ್ 1 to 2 ಇಯರ್ಸಲ್ಲಿನೇ ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದಿಷ್ಟು ಕೆರಿಯರ್ ಗ್ರೋತ್ನ ಡೀಟೇಲ್ಸು.
ಇನ್ನು ನೆಕ್ಸ್ಟ್ ಫೈನಲ್ ರೀಕ್ಯಾಪ್ನ ನೋಡ್ತಾ ಹೋಗೋಣ. ಅಂತಂದರೆ ಓವರ್ ಆಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು ನಿಮಗೆ ಈ ಒಂದು ರೀಕ್ಯಾಪ್ ಮೂಲಕ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಕಂಪ್ನಿಯ ನೇಮ್ ಬಂದು ರಾಯಲ್ ಎನ್ಫೀಲ್ಡ್ ಹಾಗೆ ಫ್ಲಿಪ್ಕಾರ್ಟ್ ಲಾಜಿಸ್ಟಿಕ್ಸ್ ಆಗಿರುತ್ತೆ. ಲೊಕೇಶನ್ ಬಂದು ಕಂಪ್ಲೀಟ್ ಆಗಿ ಬೆಂಗಳೂರಿನ ಲೊಕೇಶನಲ್ಲಿ ಇರುತ್ತೆ. ಇನ್ನು ಸ್ಯಾಲ್ರಿ ಬಂದು 18,000 ಇಂದ 24,000 ವರೆಗೂ ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಹಾಗೆ ಎಲಿಜಿಬಿಲಿಟಿ ಬಂದು ಮಿನಿಮಮ್ 5th ಇಂದ ಹಿಡಿದು ಅಪ್ ಟು ಎನಿ ಗ್ರಾಜುಯೇಷನ್ ಕ್ಯಾಂಡಿಡೇಟ್ಸ್ ಕೂಡ ಅಪ್ಲೈ ಮಾಡ್ಬೋದಾಗಿರುತ್ತೆ. ಯಾವುದೇ ಒಂದು ಸ್ಟ್ರೀಮಲ್ಲಿ ಆಗಿದ್ರು ಪರವಾಗಿಲ್ಲ, ನಿಮ್ಮದು ಡಿಗ್ರಿ ಅಥವಾ ಗ್ರಾಜುಯೇಟ್ ಕಂಪ್ಲೀಟ್ ಆಗಿದ್ರೆ ಅವರು ಕೂಡ ಅಪ್ಲೈ ಮಾಡ್ಬೋದು. ಇನ್ನು ಏಜ್ ಲಿಮಿಟ್ ಬಂದು 18 ವರ್ಷದಿಂದ 40 ವರ್ಷ ಒಳಪಟ್ಟಿರೋರು ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಏಜ್ ಲಿಮಿಟ್ನ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. 18 ವರ್ಷ ಮೇಲ್ಪಟ್ಟು 40 ವರ್ಷ ಒಳಪಟ್ಟಿದ್ದೀರಾ ಅಂದರೆ ಅಪ್ಲೈ ಮಾಡ್ಬೋದು. ಸೊ ಇನ್ನು ಇದ್ರ ಜೊತೆಗೆ ಬೆನಿಫಿಟ್ಸು ಕೂಡ ಇದೆ. ಸೊ ಏನೇನು ಅಂತ ನೋಡೋದಾದ್ರೆ ಫ್ರೀ ರೂಮ್ ಸಿಗುತ್ತೆ, ಹಾಗೆ ಫುಡ್ಡು ಕೂಡ ಅವರೇ ಪ್ರೊವೈಡ್ ಮಾಡ್ತಾರೆ. ಜೊತೆಗೆ ESI PF ಕೂಡ ಅವೈಲೇಬಲ್ ಇದೆ ಅಂತಲೇ ಹೇಳ್ಬೋದು. ಸೊ ಹಾಗೆ ಇಂಟರ್ವ್ಯೂ ಬಂದು ನಿಮಗೆ ವಾಕ್ ಇನ್ ಡ್ರೈವ್ ಇರುತ್ತೆ. ಸೊ ಇನ್ ಡೀಟೇಲ್ ಆಗಿ ನಾನು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಡೈರೆಕ್ಟ್ ಜಾಯ್ನಿಂಗ್ ಅವೈಲೇಬಲ್ ಇದೆ. ಸೊ ಆದಷ್ಟು ಫ್ರೆಶರ್ಸ್ ಯಾರಾದರೂ ನೋಡ್ತಾ ಇದ್ರೆ ಆದಷ್ಟು ಬೇಗ ಅಪ್ಲೈ ಮಾಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಓವರ್ ಆಲ್ ಆಗಿ ಈ ಒಂದು ಜಾಬ್ನ ಕಂಪ್ಲೀಟ್ ಡೀಟೇಲ್ಸು. ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿದ್ರೆ ಅಂದರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಇದ್ರ ಮೇಲೂ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಇದೇ ರೀತಿಯ ಜಾಬ್ ರಿಲೇಟೆಡ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಸೊ ಮತ್ತೆ ಮುಂದಿನ ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಜೈ ಕರ್ನಾಟಕ, ಮತ್ತೆ ಜೈ ಹಿಂದ್.